ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಬ್ಲೂ ಲೀಫ್ ಸ್ಟುಡಿಯೋದಲ್ಲಿ ಒಂದು ಅವಘಡವೊಂದು ಸಂಭವಿಸಿದೆ ಅಂತಲೇ ಹೇಳ್ಬೋದು. ಈ ಬ್ಲೂ ಲೀಫ್ ಸ್ಟುಡಿಯೋ ಏನಿದೆ ಇದರಲ್ಲಿ LED ಬೋರ್ಡ್ಗಳನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ರು. ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಈ ಒಂದು ಶೆಡ್ ಏನಿದೆ ಇದರಲ್ಲಿ ಬ್ಲೂ ಲೀಫ್ ಎನ್ನುವ ಒಂದು ಕಂಪನಿ ಸಾಕಷ್ಟು LED ಬೋರ್ಡ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ ಸಂಭವಿಸಿದ ಒಂದು ಭೀಕರ ಅಗ್ನಿ ದುರಂತದಲ್ಲಿ ಖಂಡಿತವಾಗಿಯೂ ಈ ಒಂದು ಶೆಡ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಪುನೀತ್ ರಾಜ್ಕುಮಾರ್ ಕಟೌಟ್ ಅನ್ನು ಕೂಡ ಏನು ಈ ಒಂದು ಬ್ಲೂ ಲೀಫ್ ಸ್ಟುಡಿಯೋ ಅಥವಾ ಏನು ಈ ಒಂದು ಕಂಪನಿಯ ಮಾಲೀಕರು ಹಾಕಿಸಿದ್ರು. ಆದರೆ ಈ ಒಂದು ಕಟೌಟ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ನಂತರದಲ್ಲಿ ಈ ಒಂದು ಶೆಡ್ನ ಪಕ್ಕದಲ್ಲೇ ಇರುವ ಲೇಡೀಸ್ PGಗೂ ಕೂಡ ಬೆಂಕಿ ಆವರಿಸಿದೆ ಅಂತಲೇ ಹೇಳಬೇಕು. ಆ ಮಸಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂಕಿಯ ಉಷ್ಣತೆ ತೀವ್ರತೆ ಎಷ್ಟಿತ್ತು ಅಂತ. ನಂತರದಲ್ಲಿ PGಯಲ್ಲಿದ್ದ ಕೆಲವು ಯುವತಿಯರು ಏನು ಬಿಲ್ಡಿಂಗ್ ಅಥವಾ ಫಸ್ಟ್ ಫ್ಲೋರ್ನಿಂದ ಕೆಳಗಡೆ ಹಾರಿರುವ ಘಟನೆ ಕೂಡ ಆಗಿ ಅದರಲ್ಲಿ ಒಬ್ಬ ಯುವತಿ ಕಾಲನ್ನು ಕೂಡ ಮುರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಇನ್ನುಳಿದಂತೆ ನೀವು ನೋಡ್ತಾ ಹೋಗ್ಬೋದು ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಇನ್ನುಳಿದಂತೆ ಶೆಡ್ ಏನಿದೆ ಈ ಒಂದು ಶೆಡ್ನಲ್ಲಿ ಸುಮಾರು 1.2 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಅಲ್ಲಿನ ಮಾಲೀಕರಾದಂತಹ ರಾಜು ಅವರು ಕೂಡ ಹೇಳ್ತಾ ಇದ್ದಾರೆ. ಅದರಂತೆ ಏನು ಪಕ್ಕದಲ್ಲಿರುವ PGಯಲ್ಲೂ ಕೂಡ ಸಾಕಷ್ಟು ಲಾಸ್ ಆಗಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಬೈಕ್ ಏನಿದೆ ಆ ಬೈಕ್ ಕೂಡ ಸುಟ್ಟು ಕರಕಲಾಗಿದೆ. ಇನ್ನುಳಿದಂತೆ ಬಲಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು ಒಂದು ಪಿಕಪ್ ವಾಹನ ಕೂಡ ನಿಂತಿದೆ. ಈ ಒಂದು ವಾಹನ ಕೂಡ ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ PGಯಲ್ಲೂ ಕೂಡ 3 ಫ್ಲೋರ್ ಉಳ್ಳಂತಹ ಈ ಒಂದು PG ಬಿಲ್ಡಿಂಗ್, ಈ PG ಬಿಲ್ಡಿಂಗ್ ಅಲ್ಲಿ ಸಾಕಷ್ಟು ಯುವತಿಯರು ಇಲ್ಲಿ ವಾಸವಾಗಿದ್ರು. ಸಾಧಾರಣವಾಗಿ ಕೆಲಸಕ್ಕೆ ಹೋಗೋರಾಗಿರಬಹುದು, ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಇದ್ರು. ಅಚಾನಕ್ ಆಗಿ ಅಂದ್ರೆ ಮಧ್ಯರಾತ್ರಿ ಸುಮಾರು 12ರಿಂದ 1 ಗಂಟೆಯ ಸಂದರ್ಭದಲ್ಲಿ ಈ ಒಂದು ಬೆಂಕಿ ಹೊತ್ತುಕೊಂಡಿದೆ. ಅವರಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ. ಹೀಗಾಗಿ ಫಸ್ಟ್ ಫ್ಲೋರ್ ಇಂದ ನೆಗೆಯುವ ಕೆಲಸವನ್ನು ಕೂಡ ಮಾಡಿ ಕಾಲನ್ನು ಕೂಡ ಅವರು ಮುರ್ಕೊಂಡಿದ್ದಾರೆ. ಸದ್ಯ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಇನ್ನುಳಿದಂತೆ ಏನು PG ಮಾಲೀಕರ ಪ್ರಶ್ನೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಈ ಒಂದು LED ಮ್ಯಾನುಫ್ಯಾಕ್ಚರಿಂಗ್ ಬೋರ್ಡ್ ಕಂಪನಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾಕಿತ್ತು ಅನ್ನೋದು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ದರೂ ಕೂಡ ಅದನ್ನು ಮುಂಜಾಗ್ರತಾ ಕ್ರಮವನ್ನ ಏನೆಲ್ಲ ವಹಿಸಬೇಕಾಗಿತ್ತು ಅದನ್ನು ವಹಿಸಬೇಕು. ಆದರೆ ಈ ರೀತಿಯ ಬೆಂಕಿ ಅವಘಡಕ್ಕೆ ಅವರೇ ಕಾರಣ ಅಂತ ಹೇಳಿ ಏನು ಈ ಒಂದು PGಯ ಮಾಲೀಕರಾಗಿರ್ಬೋದು ಅಥವಾ ಏನು ಈ ಒಂದು ಶೆಡ್ನ ಹಿಂಭಾಗದಲ್ಲಿರುವ ಮನೆಯ ಮಾಲೀಕರು ಕೂಡ PG ಅಥವಾ ಬೇರೆ ಮಾಲೀಕರಿದ್ದಾರೆ ಅವರು ಈ ಒಂದು LED ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಿದೆ ಅದರ ಮಾಲೀಕರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ನಿಮಿತ್ತ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸರು ಯಾರದು ತಪ್ಪಿದೆ ಅಂತ ಸತ್ಯಾಸತ್ಯತೆ ಏನಿದೆ ಅದು ತನಿಖೆ ನಂತರವಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಇದು ಈ ಒಂದು ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.